ಕರ್ನಾಟಕ ರಾಜ್ಯ ಸಹಕಾರ ಮಂಡಳಿ, ರಾಜ್ಯ ಪಟ್ಟಣ ಸಹಕಾರ ಬ್ಯಾಂಕ್ಗಳ ಮಹಾಮಂಡಳಿ ಹಾಗೂ ಬೀದರ್ ಜಿಲ್ಲಾ ಸಹಕಾರ ಯೂನಿಯನ್ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿರುವ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹ 2024ರ ಕಾರ್ಯಕ್ರಮದ ಮಾಹಿತಿ ನೀಡಲು ಇಂದು ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಯಿತು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ಸಹಕಾರ ಮಂಡಳಿಯ ನಿರ್ದೇಶಕಿ ಶಕುಂತಲಾ ಬೆಲ್ದಾಳೆ, ರಾಜ್ಯ ಸಹಕಾರ ಸಚಿವ ಕೆ.ವಿ. ರಾಜಣ್ಣ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ಬಾರಿಯ ಅಖಿಲ ಭಾರತ ಸಹಕಾರ ಸಪ್ತಾಹದ 7ನೇ ದಿನದ ಕಾರ್ಯಕ್ರಮವನ್ನು ಬೀದರ್ನಲ್ಲಿ ಆಯೋಜಿಸುವ ತೀರ್ಮಾನವಾಯಿತು. ಬೀದರ್ನಲ್ಲಿ ಜರುಗುವ 7ನೇ ದಿನದ ಕಾರ್ಯಕ್ರಮವನ್ನು ಬೀದರ್ ನಗರದ ಜಿಲ್ಲಾ ಕನ್ವೆನ್ಷನ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದು, ಸಹಕಾರ ಸಂಸ್ಥೆಗಳ ನಡುವೆ ಸಹಕಾರವನ್ನು ಬಲಪಡಿಸುವುದು ಎಂಬ ವಿಷಯವನ್ನು ಚರ್ಚಿಸಲಾಗುವುದು ಎಂದು ಹೇಳಿದರು. ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಸಹಕಾರ ಸಚಿವರಾದ ಕೆ.ವಿ. ರಾಜಣ್ಣ ಉದ್ಘಾಟಿಸಲಿದ್ದು, ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಘನ ಉಪಸ್ಥಿತಿ ವಹಿಸಲಿದ್ದಾರೆ ಹಾಗೂ ಪೌರಾಡಳಿತ ಸಚಿವ ರಹೀಂ ಖಾನ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ವಸ್ತು ಪ್ರದರ್ಶನ ಮಾಳಿಗೆಯನ್ನು ಉದ್ಘಾಟಿಸಲಿದ್ದಾರೆ ಹಾಗೂ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಹಾಗೂ ಕರ್ನಾಟಕ ರಾಜ್ಯ ಸಹಕಾರ ಮಂಡಳಿಯ ರಾಜ್ಯ ಅಧ್ಯಕ್ಷರಾದ ಜಿ.ಟಿ. ದೇವೇಗೌಡ ಭಾಗಿಯಾಗಲಿದ್ದಾರೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಗಾಂಧಿಗಂಜ್ ಬ್ಯಾಂಕ್ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ಗಾದ್ಗಿ, ಸಹಕಾರ ಸಂಘಗಳ ಉಪನಿಬಂಧಕರು ಹಾಗೂ ಡಿಸಿಸಿ ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಮಂಜುಳಾ ಎಸ್ ಭಾಗಿಯಾಗಿದ್ದರು. ನಮ್ಗೆ ಯಾರ್ಲಿಂದೂ ಸಾಧ್ಯವಿಲ್ಲ. ಅದಕ್ಕೆ ನಮ್ಮ ಒಂದು ಕಳಕಳಿ ಏನದಂದರೆ, ಬೀದರದಲ್ಲಿ 5 ವರ್ಷದ ಹಿಂದೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ ತಾನೇ ಇಲ್ಲಿ ಆಚರಣೆ ಆಗಿತ್ತು, ಇದೇ ಸಪ್ತಾಹವನ್ನು ಆಚರಣೆ ಆಗಿತ್ತು. ನೆಹರು ಸ್ಟೇಡಿಯಂದಲ್ಲಿ ಆಗಿತ್ತು. ಈಗ ರಾಜ್ಯ ಮಟ್ಟದ, ಈಗ ಸಹಿತ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಬೀದರದಲ್ಲಿ ಆಚರಣೆ ಮಾಡಬೇಕಂತ ತಿಳ್ಕೊಂಡು ಅಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಸಚಿವರು ಅಲ್ಲಿ ಬೆಂಗಳೂರಲ್ಲಿ ಹೇಳಿದರು. ಅದು ನಾನು ಸಹಿತ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ನಿರ್ದೇಶಕರಾಗಿ ಅಲ್ಲಿ ನಮ್ಮ ಒಂದು ಸಚಿವರ ಜೊತೆಗೆ ನಾವು ಸಹಿತ ಆ ಸಭೆಯಲ್ಲಿ ಉಪಸ್ಥಿತರಿದ್ದೇವೆ. ಸರಿ, ಆದರೆ ಒಂದು 5 ವರ್ಷದ ಹಿಂದೆ ನಾವು ಮಾಡಿದ್ದೇವಲ್ಲ ಅಂದ್ರೆ ಇಲ್ಲ, ಬೀದರದಲ್ಲಿ ಯಾದಗಿರಿದಲ್ಲಾಗಿತ್ತು ಅಲ್ಲ ಸರ್, ಯಾದಗಿರಿದಲ್ಲಾಗಿತ್ತು. ಆದರೆ ಚೇಂಜ್ ಆಗಿಲ್ಲ, ಬೀದರ್ದಲ್ಲಿ ಮಾಡಿರಿ ಅಂದರು. ಕಲ್ಯಾಣ ಕರ್ನಾಟಕದಲ್ಲಿ ಬೀದರ್ ಜಿಲ್ಲೆಯ ಒಂದು ಬಸವಣ್ಣನ ನಾಡು ಮಾಡ್ತೀವಿ ಅಂತ ತಿಳ್ಕೊಂಡು ನಾವು ಮತ್ತು ಉಚ್ಚಲಿಂದ ನಮ್ಮ ಅಧಿಕಾರಿಗಳೊಂದಿಗೆ ಮತ್ತು ವಿಭಾಗೀಯ ಮಟ್ಟದ ಎಲ್ಲ ನಿರ್ದೇಶಕರು ಎಲ್ಲರೂ ಕೂಡ್ಕೊಂಡು ಇಲ್ಲಿ ಮಾಡಿವಿ. ಅದು ಸಕ್ಸಸ್ ಮಾಡೋದೆಲ್ಲ ನಿಮ್ಮೆಲ್ಲರ ಕೈಯಲ್ಲಿ ನೀವೇ ಮಾಡಬೇಕಂತ ತಿಳ್ಕೊಂಡು ಇವತ್ತಿನ ಒಂದು ಕಾರ್ಯಕ್ರಮ 18ನೇ ತಾರೀಕದ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಮಿತ್ತ ಬೆಂಗಳೂರು, ಪಟ್ಟಣ ಬ್ಯಾಂಕ್ ಸಹಕಾರ ಮಹಾಮಂಡಳ ನಿಮಿತ್ತ ಬೆಂಗಳೂರು, ಕರ್ನಾಟಕ ಸಹಕಾರ ಗ್ರಾಹಕರ ಮಹಾಮಂಡಳ ನಿಮಿತ್ತ ಬೆಂಗಳೂರು, ಕರ್ನಾಟಕ ರಾಜ್ಯ ಪತ್ತಿನ ಸಹಕಾರ ಮಹಾಮಂಡಳ ಸಂಘ ನಿಮಿತ್ತ ಬೆಂಗಳೂರು, ಕರ್ನಾಟಕ ರಾಜ್ಯ ಸಹಕಾರ ಕುರಿ ಮತ್ತು ಮೇಕೆ ಸಾಗಾಣಿಕೆ ಸಂಘ ಮಹಾಮಂಡಳ ಬೆಂಗಳೂರು, ಕರ್ನಾಟಕ ರಾಜ್ಯ ಮಹಿಳಾ ಸಹಕಾರ ಮಹಾಮಂಡಳ ಅದು ನಮ್ಮದೇ, ಕರ್ನಾಟಕ ರಾಜ್ಯ ಮಹಿಳಾ ಸಹಕಾರ ಮಹಾಮಂಡಳ ಬೆಂಗಳೂರು, ಕರ್ನಾಟಕ ರಾಜ್ಯ ಸಹಕಾರ ತೆಂಗಿನ ನಾರಿನ ಮಹಾಮಂಡಳ ಬೆಂಗಳೂರು, ಬೀದರ್ ಜಿಲ್ಲಾ ಸಹಕಾರ ಕೇಂದ್ರ ಬೀದರ್, ಜಿಲ್ಲಾ ಸಹಕಾರ ಯೂನಿಯನ್ ಬೀದರ್, ಕಲಬುರಗಿ ವಿಭಾಗ ಯಾದಗಿರಿ ಸಹಕಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಒಕ್ಕೂಟ ಕಲಬುರಗಿ, ಜಿಲ್ಲಾ ಪಟ್ಟಣ ಬ್ಯಾಂಕ್ಗಳು ಮತ್ತು ಪತ್ತಿನ ಸಹಕಾರ ಸಂಘಗಳು ಮತ್ತು ಜಿಲ್ಲಾ ತಾಲೂಕಾ ಒಕ್ಕೂಟದ ಹುಟ್ಟುವಳಿ ಮಾರಾಟ ಸಹಕಾರ ಸಂಘಗಳು, ಜಿಲ್ಲೆಯ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಯ ಬ್ಯಾಂಕ್ಗಳು, ಜಿಲ್ಲೆಯ ಸಹಕಾರ ಸಕ್ಕರೆ ಕಾರ್ಖಾನೆಗಳು, ಜಿಲ್ಲೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು, ಜಿಲ್ಲೆಯ ಸಂವಾದ ಸಹಕಾರಿ ಸಂಘ ಹಾಗೂ ಇತರ ಸಹಕಾರ ಸಂಯೋಗದೊಂದಿಗೆ ಇದು ಡಿಸಿಸಿ ಬ್ಯಾಂಕಿನ ಒಂದು ನೇತೃತ್ವ ಜೊತೆಗೆ ನಮ್ಮ ಯೂನಿಯನಿನ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಗ್ತಾಯಿದೆ. ಇದರ ಒಂದು ಸ್ವಾಗತವನ್ನು ಕೋರೋರು ಅಮರ್ ಖಂಡ್ರೆಯವರಿದ್ದಾರೆ. ಮತ್ತು ಎಲ್ಲರೂ ಕೂಡ್ಕೊಂಡು ಈ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಮಾಡಬೇಕು. ತಮ್ಮೆಲ್ಲರಿಗೂ ವಿನಂತಿಪೂರ್ವಕವಾಗಿ, ಯಾಕಂದರೆ ಸಹಕಾರ ಕ್ಷೇತ್ರ ಹೀಗಿದೆ ಅಂದರೆ ಬಹಳ ಎಲ್ಲರಿಗೂ ಮನೆಗೂ ನಿನಗಾಗಿ ನಾನು ಎಲ್ಲರಿಗಾಗಿ ಒಂದು ಮಂತ್ರವನ್ನು ಘೋಷಣೆ ಮಾಡುವಂಥ ಸಹಕಾರ ಕ್ಷೇತ್ರ ಇದೆ. ಅದು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಮ್ಮಲ್ಲಿ ಹಮ್ಮಿಕೊಂಡಿದ್ದಾರೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಯಶಸ್ವಿ ಆಗಿ ಕಾರ್ಯಕ್ರಮವನ್ನು ಮಾಡೋರು ನಾವು ಮಾಡಬಹುದು, ಆದರೆ ಪ್ರಚಾರ ಸಿಗೋದು ನಿಮ್ಮಿಂದೆ ಅಂತ ತಿಳ್ಕೊಂಡು ನಾನು ಭಾವಿಸಿ ತಾವೆಲ್ಲರೂ ಪತ್ರಿಕಾ ಮಾಧ್ಯಮಕ್ಕೆ ಬಂದಿರುವಂಥ ಆತ್ಮೀಯ ಎಲ್ಲ ನನ್ನ ಸಹೋದರ ಸಂಕಟಕ್ಕೂ ಮತ್ತೊಮ್ಮೆ ಶರಣಾರ್ಥಿಗಳು. ಸಹಕಾರಿ ಬಂಧುಗಳಿಗೆ ವಿನಂತಿಸಿದ್ದೇನೆಂದರೆ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹ 2024ರ ಕರ್ನಾಟಕ
ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ 5ನೇ ದಿವಸದ ನಮ್ಮ ಬೀದರ್ನಲ್ಲಿ ಹಮ್ಮಿಕೊಂಡಿದ್ದೇವೆ. ದಿನಾಂಕ 18/11/2024 ಸೋಮವಾರ, ಸಮಯ ಬೆಳಗ್ಗೆ 10:30 ಗಂಟೆಗೆ ಜಿರಾ ಕನ್ವೆನ್ಷನ್ ಹಾಲ್, ಜನವಾಡ ರೋಡು. ಇದರಲ್ಲಿ ಸಪ್ತಾಹದ ವಿಶೇಷ ಧ್ಯೇಯ ಅಂದರೆ ವಿಕಸಿತ ಭಾರತ ನಿರ್ಮಾಣದಲ್ಲಿ ಸಹಕಾರ ಸಂಸ್ಥೆಗಳ ಪಾತ್ರ. ಅದರಲ್ಲಿ ಆ ದಿನದ ವಿಷಯ ಸಹಕಾರ ಸಂಸ್ಥೆಗಳ ನಡುವೆ ಸಹಕಾರವನ್ನು ಬಲಪಡಿಸುವುದು. ಇದರ ಬಗ್ಗೆ ಉಪನ್ಯಾಸವನ್ನು ನೀಡುತ್ತಾರೆ. ಬಂದಿದ್ದು ಧನ್ಯವಾದ. ಆದ ಕಡೆಯಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ತಾವು ಇದು ಪ್ರಚಾರಗೊಳಿಸಿಕೊಂಡು ತಮ್ಮೆಲ್ಲರೂ ವಿನಂತಿ. ಕಾರ್ಯಕ್ರಮ ಇದೆ. ಆ ಸಂಬಂಧವಾಗಿ ಇವಾಗ ಮೇಡಮ್ ಅವರು ಮತ್ತು ಸರ್ ಅವರು ಹೇಳಿದ್ದಾರೆ, 18ನೇ ತಾರೀಕು ಜಿರಾ ಕನ್ವೆನ್ಷನ್ ಹಾಲಲ್ಲಿ 10:30 ಗಂಟೆಗೆ ಪ್ರಾರಂಭ ಆಗ್ತದೆ. ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ರಹೀಂ ಖಾನ್ ಸರ್ ಅವರು ಮತ್ತು ನಮ್ಮ ಆಡಳಿತ ಇದರಿಂದ ಫೆಡರೇಷನ್ ಅಧ್ಯಕ್ಷರಾದಂಥ GT ದೇವೇಗೌಡ ಅವರು ಕೂಡ ಬರ್ತಾರೆ. ಅಲ್ಲ ಸರ್, ಇದು ನಾವು ಇದು 71ನೇ ಅಖಿಲ ಭಾರತ ಅಷ್ಟೇ. ಸಪ್ತಾಹ ಸಂಬಂಧ ಮಾತ್ರ ಈ ಪತ್ರಿಕಾಗೋಷ್ಠಿ ಕರೆದಿರುವಂಥದ್ದು. ಇದರದ್ದು ಹೆಚ್ಚುವರಿಯಾಗಿ ಇಲಾಖೆ ಸಂಬಂಧ ಅಥವಾ DCC ಬ್ಯಾಂಕ್ ಸಂಬಂಧ ಇನ್ನೊಂದಿನ ತಮ್ಮ ಜೊತೆ ಮಾತಾಡೋಣ. ಥ್ಯಾಂಕ್ ಯು.